ಮದ್ವೆ ಆಗಿ ಇಷ್ಟು ದಿನ ಆದ್ರೂ ಕೂಡ ಅವರು ಬೇರೆ ಬೇರೆ ಇರೋದ್ರಿಂದ ಅಖಿಲ್ ಏನಾದ್ರೂ ತಪ್ಪುದಾರಿ ತುಳಿತಾನೇನೋ ಅಂತ ಭಯ ಆಗ್ತಾ ಇದೆ. ಅಖಿಲ್ ಅವ್ರ ಬಗ್ಗೆ ನೀವು ಭಯ ಪಡ್ತಾ ಇದ್ದೀರಾ, ಅನುಮಾನ ಪಡ್ತಾ ಇದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ ಅನುಮಾನ ಪಡ್ತಿದ್ದೀನಿ. ಆ ಅನುಮಾನದಿಂದಲೇ ಈ ಭಯ. ಅಖಿಲ್ ಅವ್ರ ವಿಷಯಕ್ಕೆ ನೀವು ಅನುಮಾನ ಪಡೋ ಅಗತ್ಯನೂ ಇಲ್ಲ, ಭಯ ಪಡೋ ಅವಶ್ಯಕತೆನೂ ಇಲ್ಲ. ಅವರು ನಿಮ್ಮ ಕಣ್ಮುಂದೆ ಬೆಳೆದಿದ್ದ ಹುಡುಗ, ಸಂಸ್ಕಾರದಿಂದ ಬೆಳೆದವರು ಅಂತ. ಅಖಿಲ್ ತಪ್ಪು ಮಾಡಲ್ಲ, ತಪ್ಪು ಹೆಜ್ಜೆ ಇಡೋದೂ ಇಲ್ಲ. ನೀವು ನಿಶ್ಚಿಂತೆಯಿಂದ ಇರಿ. ಕಾರಣ ಏನೇ ಇದ್ರೂ ಮದುವೆ ಆಗಿರೋ ನವದಂಪತಿಗಳನ್ನ ಹಾಗೆ ದೂರ ಇಡೋದು ಪದ್ಧತಿ ಅಂತೂ ಅಲ್ಲ. ಒಳ್ಳೆ ಮುಹೂರ್ತ ನೋಡಿ ಆ ಶಾಸ್ತ್ರ ಕೂಡ ಮಾಡಿಬಿಡಿ. ಆಗ ನಿಮಗೆ ಯಾವ ರೀತಿ ಅನುಮಾನನೂ ಇರಲ್ಲ, ಭಯನೂ ಇರಲ್ಲ. ಸೀತಕ್ಕ, ಏನ್ ಶ್ಯಾಮ ಇದೆಲ್ಲ? ಹಬ್ಬದ ದಿನ ಮನೆಗೆ ಬಂದಿರೋ ಮಹಾಲಕ್ಷ್ಮಿನ ನನ್ನ ಅತ್ತೆ ಖಾಲಿ ಕೈಯಲ್ಲಿ ಕಳ್ಸಲ್ಲ. ಇದನ್ನೆಲ್ಲ ಕೊಟ್ಟೆ ಅವ್ರು ಕಳ್ಸೋದು. ಥ್ಯಾಂಕ್ ಯು. ನಿಮಗೆ ತೊಂದರೆ ಇಲ್ಲ ಅಂದರೆ ನಾನೊಂದು ಚಿಕ್ಕ ಗಿಫ್ಟ್ ಕೊಡ್ತೀನಿ. ಅದೇನು ಶ್ಯಾಮ ಹಾಗಂತಿದ್ಯಾ? ಕೊಡು. ತಗೊಳ್ಳಿ, ಬಾಲಕೃಷ್ಣ. ನಿಮ್ಗೆ ಯಾವಾಗ ಏನ್ ಕಷ್ಟ ಬಂದ್ರೂ ಸರಿ, ನಮ್ ಬಾಲಕೃಷ್ಣನ್ಗೆ ಹೇಳಿ, ತಕ್ಷಣ ಪರಿಹರಿಸ್ತಾನೆ. ಆಗ್ಲಿ ಶ್ಯಾಮ, ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಆಂಟಿ, ಹೋಗಿ ಬರ್ತೀನಿ. ಸರಿನಮ್ಮ, ಒಳ್ಳೇದು. ಹೋಗಿ ಬರ್ತೀನಿ ಶ್ಯಾಮ. ಸರಿ ಅಕ್ಕ. ತಗೊಳ್ಳಿ ಕಾಫಿ. ಏನು ವಸಂತ, ಕಾಫಿ ನೀನ್ ತರ್ತಿದ್ಯಲ್ಲ? ಯಾಕೆ ತರಬಾರ್ದಾ? ಅಂದ್ರೆ 3 ಸೊಸೇಂದ್ರಿರೋ ಅತ್ತೆ ಅಲ್ವಾ, ಆ ಸೊಸೇಂದ್ರು ಅತ್ತೆ ಕೈಯಲ್ಲಿ ಕೆಲಸ ಮಾಡೋಕ್ ಬಿಡಲ್ವಲ್ಲ ಅಂತ ಹಾಗೆ ಹೇಳ್ದೆ. ಕಾಫಿ ಕೊಡೋದು ದೊಡ್ಡ ಕೆಲ್ಸ ಏನು ಅಲ್ಲ. ಅದನ್ನ ಮಾಡಿದ್ರೂ ನಡೆಯುತ್ತೆ, ಮಾಡದೇ ಇದ್ರೂ ನಡೆಯುತ್ತೆ. ಆದ್ರೆ ಅತ್ತೆ ಆಗಿ ನಾನು ಮಾಡ್ಬೇಕಾಗಿರೋ ಒಂದು ಕೆಲ್ಸ ಮಾತ್ರ ಮಾಡಿಲ್ಲ ಅನ್ನೋ ವಿಷಯ ನನಗೆ ಈಗ ಅರ್ಥ ಆಗಿದೆ. ಏನು, ಅತ್ತೆ ಆಗಿ ನೀನ್ ಮಾಡ್ಬೇಕಾಗಿರೋ ಕೆಲಸ ನೀನ್ ಮಾಡ್ತಿಲ್ವಾ? ಹೌದು. ನಾನ್ ನಂಬಲ್ಲ. ಅತ್ತೆ ಆಗಿ ನಿನ್ ಕರ್ತವ್ಯನ ನೀನ್ ಯಾವತ್ತೂ ಮರೆಯೋದಿಲ್ಲ. ಈಗ ಮರ್ತಿರೋದಕ್ಕೆ ನಾನು ಹೇಳಿದ್ದು. ಏನ್ ಮರ್ತು ಹೋದೆ? ಹೊಸದಾಗಿ ಮದುಮಗಳಾಗಿ ಈ ಮನೆಗೆ ಕಾಲಿಟ್ಟ ಚಿಕ್ಕ ಸೊಸೆನ ಶೋಭನದ ಮದುಮಗಳು ಮಾಡೋಕೆ ಮರ್ತಿದ್ದೆ. ಆಗ ಶ್ಯಾಮನ್ನ ನಾನು ಸೊಸೆಯಾಗಿ ಒಪ್ಕೊಳ್ದೇ ಇದ್ದಿದ್ದಕ್ಕೆ ಹಾಗೆ ನಡ್ಕೊಂಡೆ. ಈಗ ನಾನು ಶ್ಯಾಮನ್ನ ಮನಸ್ಸ ವಾಚ ಕರ್ಮಣ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದೀನಿ. ಹೀಗ್ ನಾನು ಅವಳನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ನನ್ನ ಕರ್ತವ್ಯನೂ ಕೂಡ ಮಾಡ್ಬೇಕಲ್ವಾ? ಆ ಏರ್ಪಾಡನ್ನ ಮಾಡ್ಬೇಕಲ್ವಾ? ಅದು ನನ್ನ ಕರ್ತವ್ಯ ಅಲ್ವಾ? ಅದು ನಿನ್ನೊಬ್ಳು ಕರ್ತವ್ಯ ಮಾತ್ರ ಅಲ್ಲ ವಸಂತ, ಅದು ನನ್ನ ಕರ್ತವ್ಯ ಕೂಡ. ಆಕ್ಚುಯಲ್ ಆಗಿ ಅವತ್ತು ಅಷ್ಟು ಗಲಾಟೆ ಆದ್ಮೇಲೂ ಆಮೇಲೆ ಮುಹೂರ್ತ ಇಡೋಗೋಸ್ಕರ ನಾನು ಪುರೋಹಿತರ ಹತ್ರ ಮಾತಾಡಿದೆ. ಆ ಟೈಮಲ್ಲಿ ಅವ್ರ ಹೆಸರು ಬಲಕ್ಕೆ ಒಳ್ಳೆ ಕಾಲ ಇಲ್ಲ ಅಂತ ಪುರೋಹಿತರು ಹೇಳಿದ್ರು. ಅವ್ರ ಹೆಸರು ಬಲಕ್ಕೆ ಒಳ್ಳೆ ಕಾಲ ಇಲ್ಲ ಅಂತ ಪುರೋಹಿತರು ಹೇಳಿದ್ಮೇಲೆ ನಾನು ಸುಮ್ಮನಾದೆ. ಹಾಗೆ ಎಷ್ಟು ದಿನ ಸುಮ್ನಿರೋದು ಹೇಳಿ? ಮದ್ವೆ ಆಗಿರೋ ಹುಡುಗ ತನ್ನ ಹೆಂಡತಿಯಿಂದ ದೂರ ಆಗಿ ತುಂಬಾ ದಿನ ಇರೋದು ಒಳ್ಳೇದಲ್ಲ.
ಅಂದ್ರೆ ವಯಸ್ಸಲ್ಲಿರೋ ಹುಡ್ಗ ಅಲ್ವಾ ಅಂತ. ದಾರಿ ತಪ್ತಾನೆ ಅಂತ ಭಯನ? ದಿನಗಳು ಚೆನ್ನಾಗಿಲ್ಲ ಅಲ್ವಾ ರೀ? ಈಗ ಮಕ್ಕಳು ಹೇಗ್ ಬದ್ಲಾಗಿದಾರೋ ನಿಮ್ಗೆ ಗೊತ್ತಿಲ್ಲ. ನೋಡು ವಸಂತ, ದಿನಗಳು ಬದಲಾದ್ರು ಹುಡುಗರು ಬದಲಾದ್ರು ನಮ್ಮ ಅಖಿಲ್ ಮಾತ್ರ ಬದಲಾಗಲ್ಲ. ಅವನು ಈ ಆನಂದ ಗಜಪತಿ ವರ್ಮನ ವಾರಸ್ದಾರ. ಒಂದೇ ಮಾತು, ಒಂದೇ ಬಾಣ, ಒಂದೇ ಹೆಂಡ್ತಿ. ಏನಾದ್ರೂ ಸರಿ, ಮದ್ವೆ ಆಗಿರೋ ಗಂಡ ಹೆಂಡ್ತಿ ಹೀಗ್ ದೂರ ಇರೋದು ಒಳ್ಳೇದಲ್ಲ ಅಂತ ನನ್ಗನ್ನಿಸ್ತಿದೆ. ಆದಷ್ಟು ಬೇಗ ಪುರೋಹಿತರನ್ನ ಕರೆಸಿ ಒಳ್ಳೆ ಮುಹೂರ್ತ ಇಡ್ಸೋದು ಒಳ್ಳೇದು. ನೀನಂದ್ಮೇಲೆ ಓಕೆ. ದೀಪಾವಳಿ ಅಮಾವಾಸ್ಯೆ ಹೋಯ್ತು. ಕಾರ್ತಿಕ್ ಮಾಸದಲ್ಲಿ ಯಾವ್ದಾದ್ರೂ ಮುಹೂರ್ತ ಇದ್ರೆ ನೋಡಿ ಅಂತ ಪುರೋಹಿತರಿಗೆ ಹೇಳ್ತೀನಿ. ಅಷ್ಟ್ರೊಳಗೆ ನಾವು ಶ್ಯಾಮ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ಬೇಕು. ಆಯ್ತು ರೀ, ಖಂಡಿತ ಮಾತಾಡೋಣ. ಶ್ಯಾಮ. ಅತ್ತೆ. ಶ್ಯಾಮ, ಹೇಳಿ ಅತ್ತೆ. ನಿಮ್ಮಮ್ಮ ಅಪ್ಪನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಮ್ಮ. ಒಂದ್ಸಲ ಅವ್ರಿಗೆ ಇಲ್ಲಿಗೆ ಬರೋಕ್ ಹೇಳ್ತೀಯಾ? ನನ್ನ ಅಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾ? ಹೌದಮ್ಮ, ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅತ್ತೆ, ಅದು ನಮ್ಮ ಮನೆ ಕಡೆಯಿಂದ ಏನಾದರೂ ತಪ್ಪಾಗಿದ್ಯಾ? ಅವರು ನಿಮ್ಗೇನಾದರೂ ತೊಂದರೆ ಕೊಟ್ರಾ? ನಿಮ್ಗೇನಾದರೂ ನೋವು ಕೊಟ್ರಾ? ಅಂಥದ್ದೇನಾದರೂ ಆಗಿದ್ರೆ ಹೇಳಿ ಅತ್ತೆ. ಅವ್ರ ಕಡೆಯಿಂದ ನಾನು ಕ್ಷಮಾಪಣೆ ಕೇಳ್ತೀನಿ. ಛೇ, ಅವ್ರು ಹಾಗೇನೂ ಮಾಡಿಲ್ಲಮ್ಮ. ಮತ್ತೆ ನನ್ನಿಂದ ಏನಾದರೂ ತಪ್ಪಾಗಿದ್ಯಾ? ನೀನೇನ್ ತಪ್ಪು ಮಾಡ್ತೀಯಮ್ಮ? ಮತ್ತೆ ನಮ್ಮ ಮನೆಯವ್ರನ್ನೆಲ್ಲ ಕರೆಯೋದು ನಿಮ್ ಶೋಭನದ ವಿಷಯ ಮಾತಾಡೋಕೆ ಅಂತ ಅವ್ರನ್ನ ಕರೆಯೋದಕ್ಕೆ ಹೇಳಿದ್ದು. ಅಖಿಲ್ ನನ್ನ ಇಷ್ಟಪಡ್ತಿದ್ದಾನೆ ಅನ್ನೋ ಹಾಗೆ ನಾನ್ ಆಕ್ಟಿಂಗ್ ಮಾಡ್ತಿದ್ರೆ ಇವರೇನು ಅಖಿಲ್ಗೂ ಶ್ಯಾಮಂಗೂ ಶೋಭನ ಏರ್ಪಾಟ್ ಮಾಡ್ತಿದ್ದಾರೆ. ಛೇ, ನಾನು ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ, ಏನು ಮಾಡಲಿ? ಇಷ್ಟು ದಿನ ಆದಮೇಲೆ ಅತ್ತೆ ಮನಸ್ಸಲ್ಲಿ ನನಗೆ ಸ್ಥಾನ ಸಿಕ್ಕಿದೆ ಅನ್ಸುತ್ತೆ. ಅಂದರೆ ಅತ್ತೆ ನನ್ನ ತನ್ನ ಸೊಸೆ ಅಂತ ಪೂರ್ತಿಯಾಗಿ ಒಪ್ಪಿದ್ದಾರೆ ಅಂತಾಯ್ತು. ಅಯ್ಯೋ ಶ್ಯಾಮ, ಹೇಳು. ಅರೆ, ಈ ಕಣ್ಣೀರ್ ಯಾಕಮ್ಮ? ನಿನಗೆ ಅನ್ಬಾರದ್ ಮಾತಂದಾಗ ನೀನು ಕಣ್ಣೀರ್ ಹಾಕ್ಲಿಲ್ಲ. ನಿನಗೆ ನಾನೆಷ್ಟೋ ನೋವು ಕೊಟ್ಟಾಗ್ಲೂ ನೀನು ಕಣ್ಣೀರ್ ಹಾಕ್ಲಿಲ್ಲ. ಕೊನೆಗೆ ನಿನ್ನ ಈ ಮನೆಯಿಂದ ಹೊರಟೋಗು ಅಂದಾಗ ಕೂಡ ನೀನು ಕಣ್ಣೀರ್ ಹಾಕ್ಲಿಲ್ಲ. ಈಗ ಈ ಮನೆ ಸೊಸೆಯಾಗಿ ನಿನಗೆ ಸ್ಥಾನ ಕೊಟ್ಟು ಶೋಭನಕ್ಕೆ ಏರ್ಪಾಡು ಮಾಡ್ತಿದ್ದೀನಿ ಅಂದ್ರೆ ಹೀಗೆ ಕಣ್ಣೀರ್ ಹಾಕ್ತಿದೆಯಲ್ಲಮ್ಮ. ಅತ್ತೆ, ಕಷ್ಟ ಬಂದ್ರೆ ಸಹಿಸ್ತೀನಿ, ಆದ್ರೆ ಸಂತೋಷ ಆದ್ರೆ ತಡೆಯಕ್ಕಾಗಲ್ಲ ಅತ್ತೆ. ಹುಚ್ಚ ಹುಡುಗಿ, ಕಷ್ಟ ಬಂದ್ರು ಸುಖ ಬಂದ್ರು ಕಣ್ಣಲ್ಲೇ ಕಾಣಿಸೋದು, ಕಣ್ಣೀರಿನ ರೂಪದಲ್ಲೇ ಕಾಣಿಸೋದು. ಕಣ್ಣೀರನ್ನ ನುಂಕೋತಿಯೇ ಹೊರತು ಆನಂದ ಬಾಷ್ಪಾನ ಮಾತ್ರ ಎಲ್ರಿಗೂ ಹಂಚ್ತೀಯ.
ಟೀಚರ್ ಏನ್ ನೋಡ್ತಿದ್ದಾರೆ? ಟೀಚರ್, ಏನ್ ಟೀಚರ್ ಇಲ್ಲಿದ್ದೀರಾ? ಅಂದರೆ ಅದು ಶ್ಯಾಮನ್ ಕರಿಯಕ್ಕೆ ಬಂದೆ. ಶ್ಯಾಮಂಗೋಸ್ಕರ ಬಂದ್ರಾ? ಮತ್ತೆ ಒಳಗಡೆ ಹೋಗ್ಲಿಲ್ಲ? ಅದು ಒಳಗೆ ಅತ್ತೆ ಸೊಸೆ ಏನೋ ಮಾತಾಡ್ತಿದ್ರಲ್ಲ, ಕೇಳ್ತಾ ಇಲ್ಲೇ ನಿಂತ್ಬಿಟ್ರಾ? ಕೇಳಿಸ್ಕೋಬಾರ್ದು ಅಂತ ಇಲ್ಲೇ ನಿಂತ್ಬಿಟ್ಟೆ. ಅವ್ರು ಮಾತಾಡ್ ಮುಗಿದ್ಮೇಲೆ ಶ್ಯಾಮನ ನಾನೇ ಕಳಿಸ್ತೀನಿ, ನೀವು ಹೋಗಿ. ಥ್ಯಾಂಕ್ ಯು. ಒಂದ್ಸಲ ನಿನ್ನ ಅಪ್ಪ ಅಮ್ಮನ್ಗೆ ಬರೋಕ್ ಹೇಳಮ್ಮ, ಶೋಭನದ ವಿಷಯ ಮಾತಾಡ್ತೀವಿ. ಅತ್ತೆ, ನಂದೊಂದು ಚಿಕ್ಕ ರಿಕ್ವೆಸ್ಟ್. ಏನಮ್ಮ? ನನಗೆ ಎಕ್ಸಾಮ್ಸ್ ಶುರು ಆಗ್ತಿದೆಯಲ್ಲ, ಎಕ್ಸಾಮ್ಸ್ ಮುಗಿದ ಮೇಲಾದರೆ ಚೆನ್ನಾಗಿತ್ತು ಅಂತ. ಅಂದರೆ ನಾನು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಅಖಿಲ್ ಅವರ ಆಸೆ. ಅದಕ್ಕೆ ಶ್ಯಾಮ ಹೇಳಿದ್ದು ಕರೆಕ್ಟ್ ಅತ್ತೆ. ಎಕ್ಸಾಮ್ ಆದ್ಮೇಲೆ ಶೋಭನಕ್ಕೆ ಮುಹೂರ್ತ ಇಡ್ಸೋಣ. ಸರಿನಮ್ಮ, ಹಾಗೆ ಮಾಡೋಣ. ಅತ್ತೆ, ಈ ವಿಷಯ ಅವ್ರಿಗೆ ಹೇಳಿದ್ದೀರಾ? ಇಲ್ಲಮ್ಮ. ಅವ್ರಿಗೂ ಕೂಡ ಒಂದು ಮಾತು ಹೇಳಿ ಅವ್ರ ಅಭಿಪ್ರಾಯನೂ ತಿಳ್ಕೊಂಡು ಅವ್ರು ಒಪ್ಕೊಂಡ್ಮೇಲೆ ಮುಹೂರ್ತ ಇಡ್ಸಿದ್ರೆ ಚೆನ್ನಾಗಿತ್ತೇನೋ ಅಂತ ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನಿಮ್ಮಿಬ್ರ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನಿಮ್ ಶೋಭನದ ವಿಷಯ ಮಾತಾಡೋಕೆ ಅಂತ ಅವರನ್ನ ಕರೆಯೋದಕ್ಕೆ ಹೇಳಿದ್ದು. ಒಂದ್ಸಲ ನಿನ್ನ ಅಪ್ಪ ಅಮ್ಮನ್ಗೆ ಬರೋಕ್ ಹೇಳಮ್ಮ, ಶೋಭನದ ವಿಷಯ ಮಾತಾಡ್ತೀವಿ. ನಾನು ಈ ಮನೆ ಸೊಸೆಯಾಗಿ ಸೆಟ್ಲ್ ಆಗೋಣ ಅಂತ ಫೋಟೋ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಆಗಲಿಲ್ಲ. ಆದರೆ ಇನ್ಸಿಡೆಂಟ್ ಆಗಿದ್ದಕ್ಕೆ ನಾನು ತುಂಬ ಫೀಲ್ ಮಾಡ್ಕೊಂಡಿದ್ದೀನಿ ಅಂತ ವಸಂತ ಆಂಟಿ ಕೂಡ ತುಂಬ ಫೀಲ್ ಮಾಡ್ಕೊಂಡ್ರು. ಅದ್ರ ಲಾಭನ ಸರಿಯಾಗಿ ಪಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನ ಪರ್ಫೆಕ್ಟ್ ಆಗಿಟ್ಟು ಎಲ್ಲರನ್ನು ಬುಟ್ಟಿಗೆ ಹಾಕೊಳ್ಳೋಣ ಅನ್ಕೊಂಡೆ. ಶ್ಯಾಮ ಅಂದರೆ ಅಖಿಲ್ಗೆ ಇಷ್ಟ ಇಲ್ಲ ಅಂತ, ಅಖಿಲ್ ನನ್ನ ಇಷ್ಟಪಡ್ತಾನೆ ಅಂತ, ಅದಕ್ಕೆ ಅಖಿಲ್ ಸ್ಪೆಷಲ್ ಆಗಿ ನನಗೆ ಗಿಫ್ಟ್ ಕಳಿಸಿದ್ದಾನೆ ಅಂತ ವಸಂತ ಆಂಟಿನ ಹೇಗೋ ನಂಬಿಸೋಣ ಅನ್ಕೊಂಡೆ. ಅದಕ್ಕೆ ನನಗೆ ನಾನೇ ಕೊರಿಯರ್ನ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡೆ. ಅದನ್ನ ನೋಡಿ ಅವರು ಅಖಿಲ್ನ ಕರೆದು ಪ್ರಶ್ನೆ ಮಾಡ್ತಾರೆ ಅನ್ಕೊಂಡ್ರೆ ಪದೇ ಪದೇ ನನಗೂ ಅಖಿಲ್ಗೂ ಮಧ್ಯೆ ಈ ರೀತಿ ಇನ್ಸಿಡೆಂಟ್ ನಡೀತಿರೋದ್ರಿಂದ ನನ್ನ ಜೀವನನೇ ನಾಶ ಆಗ್ತಿದೆ ಅಂತ, ಜೀವನದಲ್ಲಿ ನನಗೆ ಮದುವೆನೇ ಆಗಲ್ಲ ಅಂತ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಿಟ್ಟು ನನಗೆ ಬೇರೆ ಯಾವುದೋ ದಾರಿನೇ ಇಲ್ಲ ಅಂತ ಅತ್ತು ಹೊರಲಾಡಿ ಓವರ್ ಆ್ಯಕ್ಷನ್ ಮಾಡೋಣ ಅನ್ಕೊಂಡೆ. ಹಾಗೆ ಮಾಡಿದ್ರೆ ಬೇರೆ ದಾರಿ ಇಲ್ಲದೆ ಶ್ಯಾಮ ಈ ಮನೆಯಿಂದ ಹೊರಟು ಹೋಗ್ತಾಳೆ ಅನ್ಕೊಂಡೆ. ನಾನು ಈ ಮನೆ ಸೊಸೆಯಾಗಿ ಸೆಟ್ಲ್ ಆಗ್ಬೋದು ಅನ್ಕೊಂಡೆ. ನನ್ನ ಪ್ಲಾನ್ ಪೂರ್ತಿ ರಿವರ್ಸ್ ಆಯಿತು. ನನಗೆ ಕಳ್ಸ್ಕೊಂಡಿರೋ ಗಿಫ್ಟ್ ನೋಡಿ ವಸಂತ ಆಂಟಿ ಬೇರೆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅಖಿಲ್ಗೂ ಶ್ಯಾಮಂಗೂ ಶೋಭನ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಇಷ್ಟು ದಿನ ಅಖಿಲ್ ಶ್ಯಾಮ ಬೇರೆ ಬೇರೆ ರೂಮಲ್ಲಿದ್ರು. ಈಗ ನಾನು ಮಾಡಿರೋ ಪ್ಲಾನ್ ರಿವರ್ಸ್ ಆಗಿದ್ರಿಂದ ಅವರಿಬ್ರು ಒಂದೇ ರೂಮಲ್ಲಿರೋ ಪರಿಸ್ಥಿತಿ ಬಂದಿದೆ. ಈಗೇನು ಮಾಡಲಿ? ಅಖಿಲ್ನು ಶ್ಯಾಮನು ಹೇಗೆ ದೂರ ಮಾಡಲಿ? ಅಖಿಲ್ಗೆ ನಾನು ಹೇಗೆ ಹತ್ರ ಆಗಲಿ? ಅಖಿಲ್ನ ನನ್ನ ಹತ್ರಕ್ಕೆ ಹೇಗೆ ಅಟ್ರಾಕ್ಟ್ ಮಾಡಲಿ? ಹೇಗೆ ಹೇಗೆ ಏನಾದರೂ ಮಾಡಿ ಅವಳನ್ನ ಈ ಮನೆಯಿಂದ ಹೊರಗಾಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಅವರಿಬ್ರಿಗೂ ಶೋಭನ ಆಯಿತು ಅಂದರೆ ಅವಳೇ ನನ್ನ ಮನೆಯಿಂದ ಆಚೆಕೋ ಪರಿಸ್ಥಿತಿ ಬರುತ್ತೆ. ನೋ, ಆಗಬಾರ್ದು. ಅವರಿಬ್ರು ಹತ್ರ ಆಗಕ್ಕೆ ಬಿಡಬಾರ್ದು. ನಾನು ಮಾತ್ರ ಅಖಿಲಿಗೆ ಹತ್ರ ಆಗಬೇಕು. ಹೇಗೆ ಹೇಗೆ? ನಾಳೆ ನಾನು ಆಫೀಸಿಗೆ ಬರೋ ಟೈಮ್ಗೆ ಪ್ರಮೋಷನ್ಸ್ ಲಿಸ್ಟ್ ರೆಡಿ ಮಾಡಿ.
ಫೈನಲೈಸ್ ಮಾಡೋಣ. ಹಾಂ, ಓಕೆ. ನಾನು ಬಂದಮೇಲೆ ಮಾತಾಡೋಣ ಬಿಡಿ. ಹಾಂ, ಸರಿ. ಹಾಂ, ಅದೆಲ್ಲ ನೋಡ್ಕೊ. ಓಕೆ, ನಾನು ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಅಖಿಲ್. ಕಂಗ್ರ್ಯಾಚುಲೇಷನ್ಸಾ? ಯಾಕೆ ಅದಕ್ಕೆ? ಪ್ರಮೋಷನ್ ಸಿಕ್ಕಿದ್ದಕ್ಕೆ. ಪ್ರಮೋಷನ್ನ? ಅದು ಆಫೀಸ್ ಸ್ಟಾಫಿಗೆ ಸಂಬಂಧಪಟ್ಟಿರೋ ಪ್ರಮೋಷನ್ ಅದಕ್ಕೆ. ನಾನು ಆಫೀಸ್ ಪ್ರಮೋಷನ್ ಬಗ್ಗೆ ಮಾತಾಡ್ತಿಲ್ಲ, ಮನೇಲಿ ನಿನಗೆ ಸಿಕ್ಕಿರೋ ಪ್ರಮೋಷನ್ ಬಗ್ಗೆ ಮಾತಾಡಿದ್ದು. ನನಗೇನು ಪ್ರಮೋಷನ್ನು? ಮದುಮಗ ಆಗಿ ನಿನಗೆ ಪ್ರಮೋಷನ್ ಸಿಕ್ಕಿದೆ. ಮದುಮಗ ಆಗಿ ಏನು ಪ್ರಮೋಷನ್ನು ಅದಕ್ಕೆ? ಗಂಡು ಮಕ್ಕಳಿಗೆ ಮದುಮಗ ಆಗಿ 3 ಸಲ ಪ್ರಮೋಷನ್ ಸಿಗತ್ತೆ. ಗಂಡು ಮಕ್ಕಳು ಚಿಕ್ಕವರಿದ್ದಾಗ ಯಾರ ಮದುವೆಲಾದ್ರೂ ಜೊತೆಗೆ ಮದುಮಗ ಆಗಿ ಕೂತ್ಕೋತಾರೆ. ಆಮೇಲೆ ತನ್ನ ಮದುವೆಗೆ ಮದುಮಗ ಆಗಿ ಪ್ರಮೋಷನ್ ಸಿಗತ್ತೆ. ಆಮೇಲೆ ಶೋಭನದ ಮದುಮಗ ಆಗಿ ಪ್ರಮೋಷನ್ ಸಿಗತ್ತೆ. ನಿಮ್ ಶೋಭನಕ್ಕೆ ಅತ್ತೆ ಮುಹೂರ್ತ ಇಡಿಸ್ತಿದ್ದಾರೆ. ಹೌದಾ? ಮತ್ತೆ ಈ ವಿಷಯ ಮಮ್ಮಿ ಶ್ಯಾಮಂಗ್ ಹೇಳಿದ್ರಾ? ಹಾ, ಹೇಳಿದ್ರು. ಮತ್ತೆ ಶ್ಯಾಮ ಏನಂದ್ಲು? ಸದ್ಯನೇ ಅವಳಿಗೆ ಎಕ್ಸಾಮ್ ಬರ್ತಿದ್ಯಲ್ಲ, ತಾನು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬೇಕು ಅನ್ನೋದು ನಿನ್ನ ಆಸೆ ಅಂತ ಅವಳಿಗೆ ಎಕ್ಸಾಮ್ ಆದ್ಮೇಲೆನೆ ಮುಹೂರ್ತ ಇಟ್ರೆ ಚೆನ್ನಾಗಿರತ್ತೆ ಅಂದ್ಲು. ಅದೇ ವಿಷಯನ ನಿನ್ಗೂ ತಿಳಿಸಿ ನಿನ್ನ ಅಭಿಪ್ರಾಯ ತಿಳ್ಕೊಂಡು ನೀನ್ ಸರಿ ಅಂದ್ಮೇಲೆ ಮುಹೂರ್ತ ಇಡ್ಸಿ ಎಂದಿದ್ದಾಳೆ. ನೋಡಿದ್ಯಾ ನಿನ್ನ ಹೆಂಡತಿ ನಿನಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಳೆ. ನಿಜಾನೇ ಅದಕ್ಕೆ. ಶ್ಯಾಮ ನನಗೆ, ನನ್ನ ಮಾತಿಗೆ, ನನ್ನ ಆಲೋಚನೆಗೆ ಎಷ್ಟೋ ಮರ್ಯಾದೆ ಕೊಡ್ತಾಳೆ. ಶ್ಯಾಮ, ಬಾ. ರೀ, ನಾನೇನು ನಿಮ್ಗೋಸ್ಕರ ತಂದಿದ್ದೀನಿ. ಅದೇನು ಅಂತ ಗೆಸ್ ಮಾಡಿ ಹೇಳಿ. ಏನು ಅನ್ನೋದನ್ನ ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ಖಂಡಿತ ನನಗಿಷ್ಟ ಆಗೋದೇ ತಂದಿರ್ತೀಯ ಶ್ಯಾಮ. ಏನು ತಗೊಂಡು ಬಂದೆ ಹೇಳು? ಈ ಹೂ ಅಂದ್ರೆ ನಿಮ್ಗಿಷ್ಟ ಅಲ್ವಾ ರೀ? ಅದಕ್ಕೆ ತಂದಿದ್ದೀನಿ. ನನ್ನನೆ ಕೂತಿರು ಸುಮ್ಮನೆ ಬೀಸಲು ಸಣ್ಣನೆ ಗಾಳಿಯೂ ತಣ್ಣನೆ ಏಕೀ ಜಗದ ಚಿಂತೆ ಮಲಗು ಮಗುವಂತೆ ನೀನಿನ್ನು ಪ್ರತಿ ಘಳಿಗೆಲು ಜೊತೆಗಿರುವೆ ನಿನ್ನ ನಗುವಂತೆ ನಾನಿನ್ನು ನೋಡುತ್ತಾ ನನ್ನನೆ ಕೂತಿರು ಸುಮ್ಮನೆ ಬೀಸಲು ಸಣ್ಣನೆ ಗಾಳಿಯೂ ತಣ್ಣನೆ ಥ್ಯಾಂಕ್ಸ್ ಶ್ಯಾಮ, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇದಕ್ಕೆ ಅದೆಲ್ಲ ಯಾಕ್ರಿ? ನಾನು ಮಾತಾಡಿದ್ದು ಹೂವಿನ ಬಗ್ಗೆ ಅಲ್ಲ ಶ್ಯಾಮ, ಆ ಹೂವಿಗಿಂತ ಅಂದವಾಗಿರೋ ನಿನ್ನ ಮನಸ್ಸಿನ ಬಗ್ಗೆ. ಅಮ್ಮ ನಿನ್ನ ಹತ್ರ
ನಮ್ಮ ಶೋಭನದ ಬಗ್ಗೆ ಮಾತಾಡಿದ್ರಂತಲ್ಲ,